ಅಮ್ಮ ಎದ್ದೇಳು. ಅಪ್ಪ ಮತ್ತೆ ಆಂಟಿ ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಅಪ್ಪನ ಜೊತೆ ನಿಮ್ ರೂಮ್ ನಲ್ಲೇ ಇದ್ದಾರೆ. ಅಮ್ಮ ದಯವಿಟ್ಟು ಎದ್ದೇಳು, ನನಗೆ ತುಂಬಾ ಭಯ ಆಗ್ತಿದೆ. ಅವ್ರನ್ನ ಹೊರಗೆ ಹಾಕು. ಅಮ್ಮ ಪ್ಲೀಸ್ ಎದ್ದೇಳು. 8 ವರ್ಷದ ಚಿಕ್ಕ ಐರಾ ಹಾಸಿಗೆ ಮೇಲೆ ಮಲಗಿದ್ದ ತನ್ನ ಅಮ್ಮನನ್ನ ಮತ್ತೆ ಮತ್ತೆ ಕರೆದ್ಲು. ಆದರೆ ಅವಳ ತಾಯಿ ಸ್ವಾತಿ ಕಣ್ಣು ತೆರೆಯಲಿಲ್ಲ. ಐರಾ ನರ್ಸ್ ಮಷಿನ್ ಬಟನ್ ಒತ್ತುವುದನ್ನ ನೋಡಿದ್ಲು. ಅದನ್ನೇ ಅವಳು ಇಂದು ಕೂಡ ಪ್ರಯತ್ನ ಮಾಡ್ತಾ ಇದ್ಲು. ಬಟನ್ ಒತ್ತಿದರೆ ತನ್ನ ಅಮ್ಮ ಎದ್ದು ತನ್ನ ಮಾತು ಕೇಳ್ತಾಳೆ ಅಂತ ಅನ್ಕೊಂಡ್ಲು. ಆದರೆ ಏನೂ ಆಗಲಿಲ್ಲ. ಆಗಲೇ ಐರಾ ಅಜ್ಜಿ ರೂಮಿಗ್ ಬಂದ್ರು. ಐರಾ ಅಳುತ್ತಿರುವುದನ್ನ ನೋಡಿ ಅವಳನ್ನ ಹತ್ತಿರಕ್ಕೆ ಕರ್ಕೊಂಡ್ರು. ಅಳ್ಬೇಡ ನನ್ ಮಗು, ಅಳ್ಬೇಡ. ಇಲ್ಬಾ. ನನ್ ಮಗು ಯಾಕೆ ಅಳ್ತಿದೆ? ಅಳ್ಬೇಡ. ಬಾ, ನಾವ್ ಇನ್ನೊಂದ್ ರೂಮ್ಗೆ ಹೋಗೋಣ. ಅಜ್ಜಿ ನಿನ್ಗೆ ಒಳ್ಳೆ ಕತೆ ಹೇಳ್ತಾಳೆ. ಹೋಗೋಣ. ಅಳ್ಬೇಡ ಮಗು, ಅಳ್ಬೇಡ ಮಗು. ಅಜ್ಜಿ ತನ್ನ ಕೈಗಳಿಂದ ಐರಾ ಕಿವಿಗಳನ್ನ ಮುಚ್ಚಲು ಪ್ರಯತ್ನಿಸಿದರು. ಆದ್ರೆ ಐರಾನ ಸಹನೆ ಕೊನೆಗೊಂಡಿತ್ತು. ಹೋಗ್ಬೇಡ, ಹೋಗ್ಬೇಡ. ಐರಾ, ಬೇಡ ಕಂದ. ನೀನ್ ಏನ್ ಮಾಡ್ತಿದ್ಯಾ? ನೀನ್ ತಂದೆನಾ ಅಥವಾ ಕೊಲೆಗಾರನ? ಯಾರಾದ್ರೂ ತಮ್ಮ ಮಕ್ಕಳನ್ನ ಹೀಗೊಡಿತಾರಾ? ಅಳ್ಬೇಡ ನನ್ ಮಗು, ಅಳ್ಬೇಡ. ಐರಾ ಜೊತೆ ಮಾತನಾಡಲು ಯಾರೂ ಇರಲಿಲ್ಲ. ಅವಳು ತನ್ನ ಗೊಂಬೆಯನ್ನು ಅಪ್ಪಿಕೊಂಡಳು. ಅಷ್ಟರಲ್ಲಿ ಐರಾಳ ರೂಮಿನ ಬಾಗಿಲು ತೆರೆಯಿತು. ಅವಳ ತಂದೆ ಒಳಗಡೆ ಬಂದರು. ಐರಾ ಅಂದುಕೊಂಡಳು ಅವಳ ಅಪ್ಪನ ಕೋಪ ಕಡಿಮೆಯಾಗಿದೆ, ಮತ್ತೆ ಅವಳನ್ನು ಐಸ್ ಕ್ರೀಂ ತಿನ್ನಲು ಕರೆದುಕೊಂಡು ಹೋಗುತ್ತಾರೆಂದು. ಅಪ್ಪ, ನಿಮ್ಮಮ್ಮ ಸತ್ತೋಗಿದ್ದಾಳೆ. ನಿಮ್ಮಮ್ಮ ದೇವ್ರ ಬಳಿ ಹೋಗಿದ್ದಾಳೆ. ಇನ್ಯಾವತ್ತೂ ವಾಪಸ್ ಬರಲ್ಲ, ಗೊತ್ತಾಯ್ತಾ? ಮತ್ತೆ ಬರಲ್ಲ. ನೆನ್ನೆ ನಮ್ಮನೆಗೆ ಒಬ್ರು ಆಂಟಿ ಬಂದಿದ್ರಲ್ಲ, ಅವ್ರನ್ನ ನಾನು ಮದುವೆ ಆಗ್ತಾ ಇದ್ದೀನಿ. ನಾಳೆ ಅವರು ಮತ್ತೆ ಅವ್ರ ಮಗಳು ನಮ್ಮನೆಗೆ ಬರ್ತಾ ಇದ್ದಾರೆ. ಮತ್ತೆ ಅವರು ಇಲ್ಲೇ ಇರ್ತಾರೆ. ಅವರ ಎಲ್ಲ ಮಾತುಗಳನ್ನ ನೀನು ಕೇಳಬೇಕು. ನಿನ್ನ ರೋಡಲ್ಲಂತೂ ಬಿಡಕ್ಕಾಗಲ್ಲ. ನೀನು ಮದುವೆ ವಯಸ್ಸಿಗೆ ಬರೋವರೆಗೂ ಏನೋ ತಿನ್ಕೊಂಡು ಇಲ್ಲೇ ಬಿದ್ದಿರೋ. ಆಮೇಲೆ ನಿನ್ನ ಗಂಡನ ಜೊತೆ ಇಲ್ಲಿಂದ ತೊಲಗು. ಅರ್ಥ ಆಯ್ತಾ ಹೇಳಿದ್ದು? ತಗೋ, ಇದನ್ನ ಹಾಕೋ.
ಐರಾಗೆ ಯಾವುದು ಹೆಚ್ಚು ನೋವು ಕೊಡ್ತಾ ಇತ್ತು ಅನ್ನೋದು ಅರ್ಥವಾಗಲಿಲ್ಲ. ಅಮ್ಮನ ಸಾವೋ ಅಥವಾ ತನ್ನ ತಂದೆ ಮತ್ತು ಮಲತಾಯಿಯ ಕ್ರೂರತೆಯನ್ನು ನೋಡುವುದೋ. ಐರಾ, ಅಮ್ಮ, ಅಮ್ಮ ನನಗೆ ಹೇಳಿದ್ದಾರೆ ಐರಾ ರೂಮಿಂದ ನನಗೇನ್ ಬೇಕೋ ಅದನ್ನೆಲ್ಲ ತಗೋ ಅಂತ. ಆದ್ರೆ ನೀನ್ ಯಾರು? ನಾನು ಸ್ವಪ್ನ, ನಿನ್ ತಂಗಿ. ಓ ಇಲ್ಲ, ನೀನ್ ನನ್ನ ಅಕ್ಕ ಅಂತ ಯಾರಿಗೂ ಹೇಳ್ಬೇಡ. ನನ್ನ ಫ್ರೆಂಡ್ಸಿಗೆ ಗೊತ್ತಾದ್ರೆ ನನ್ ನೋಡಿ ನಗ್ತಾರೆ. ಅದಕ್ಕೆ ನಾನು ಈ ಮನೆಯ ಚಿಕ್ಕ ಯಜಮಾನಿ. ನೀನು ನನ್ನ ಕೆಲಸದವಳಲ್ಲ, ಗೊತ್ತಾಯ್ತಾ? ನೀನು ನನ್ನ ಆರ್ಡರ್ ಪಾಲಿಸು ಅಷ್ಟೇ ಸಾಕು. ಈ ಬಾಕ್ಸ್ ಓಪನ್ ಮಾಡು, ನಿನ್ಗಾಗಿ ಒಂದು ಸರ್ಪ್ರೈಸ್ ಇದೆ. ಏನೂ ಆಗಿಲ್ಲ, ಎಲ್ಲ ಸರಿ ಹೋಯ್ತು. ಅಜ್ಜಿ ನಿನ್ ಜೊತೆ ಇದಾರಲ್ವಾ, ನಾನ್ ನಿನ್ಗೇನೂ ಆಗಲು ಬಿಡಲ್ಲ. ಕುಳಿತುಕೋ ಮಗು, ಏನೂ ಆಗಿಲ್ಲ ಮಗು, ಏನೂ ಆಗಿಲ್ಲ. ನಾನು ಅವನ್ನೆಲ್ಲ ಅಲ್ಲಿಂದ ಓಡಿಸ್ದೆ ಅಲ್ವಾ ಅಲ್ವಾ? ಅಜ್ಜಿ, ಹಾ, ಈ ಮನೆಯಲ್ಲಿ ನಾನು ಇರಲ್ಲ. ಇಲ್ಲಿ ಕೆಟ್ಟವ್ರು ಇರ್ತಾರೆ. ನಾನು ಈಗ್ಲೇ ಅಮ್ಮನ ಬಳಿಗೆ ಹೋದ್ರೆ ಸರಿಯಾಗಿರುತ್ತೆ ಹಾಗೆಲ್ಲ ಅಲ್ವಾ? ಮಾತಾಡಬಾರ್ದು ಮಗು, ಅವೆಲ್ಲ ಕೆಟ್ಟ ಮಾತು, ಕೆಟ್ಟ ಮಾತು. ಏನ್ ಗೊತ್ತಾ, ನೀನ್ ದೊಡ್ಡವಳಾದ್ಮೇಲೆ ನೀನ್ ಎಲ್ರಿಗಿಂತ ಶಕ್ತಿವಂತೆ ಆಗ್ತೀಯ. ಯಾರು ನಿನ್ಗೆ ಏನೂ ಮಾಡಲು ಆಗಲ್ಲ. ನೀನ್ ತುಂಬಾ ಸ್ಟ್ರಾಂಗ್ ಆಗ್ತೀಯ. ನನ್ ಮಗು, ನಿನ್ ತಂದೆ ನನ್ನನ್ನು ಈ ಮನೆಯಲ್ಲಿ ಇರಲು ಬಿಡಲ್ಲ. ಆದ್ರೆ ಹೋಗೋಕು ಮೊದಲು ನಿನ್ಗಾಗಿ ಏನೋ ಕೊಟ್ಟು ಹೋಗಿದ್ದಾಳೆ. ಈಗ ನಾನು ಅದನ್ನ ನಿನಗೆ ಕೊಡ್ತೀನಿ. ಇದು ನಿನಗ್ ಮಾತ್ರ ಮಗು. ಇಲ್ಲ ಅಜ್ಜಿ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ. ಇಲ್ಲ ಮಗು, ನಾನ್ ನಿನ್ನನ್ ಬಿಟ್ಟು ಎಲ್ಗೂ ಹೋಗೋದಿಲ್ಲ. ನಮ್ ಬಳಿ ಸಮಯ ಕಡಿಮೆ ಇದೆ ಮಗಳೇ. ನೀವು ನಮಗೆ ಸಾಕಷ್ಟು ಸೇವೆ ಮಾಡಿದ್ದೀರಾ. ನಿಮ್ಮ ಸ್ವಾತಿ ಈಗಾಗಲೇ ಹೋಗಿದ್ದಾಳೆ, ನೀವು ಹೋಗಿ. ಅದು ನಾನು ಮಗುನ ಬಿಟ್ಟು ಹೇಗ್ ಹೋಗ್ಲಿ ಹೇಳು? ಅವಳು ತಂದೆ ಇನ್ನೂ ಜೀವಂತವಾಗಿದ್ದಾನೆ. ನೀವು ಅವಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಗಾರ್ಡ್ಸ್, ಅವ್ರ ಸಾಮಾನುಗಳನ್ನ ಆಚೆ ಮಾಡು. ಪ್ಲೀಸ್ ಬೇಗ ಮಗಳೇ. ಹೋಗಿ 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 ಬೇಗ. ಈಗ ಅಶ್ವಿನಿ ಮತ್ತು ಸ್ವಪ್ನಾಗೆ ಯಾವುದೇ ನಿರ್ಬಂಧಗಳು ಇರಲಿಲ್ಲ. ಅವರು ಸೂರ್ಯಪ್ರಕಾಶನ ಹಣವನ್ನು ನೀರಿನಂತೆ ಖರ್ಚು ಮಾಡತೊಡಗಿದರು.
ಆದರೆ ಅಶ್ವಿನಿ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಐರಾ ತನ್ನ ಮಗಳು ಸ್ವಪ್ನಾಗಿಂತ ತುಂಬಾನೇ ಸುಂದರವಾಗಿದ್ದಳು ಮತ್ತು ಈ ವಿಷಯ ಅಶ್ವಿನಿಗೆ ಒಳಗೊಳಗೆ ಕಾಡುತ್ತಿತ್ತು. ಈ ಅಸೂಯೆಯಿಂದ ಅಶ್ವಿನಿ ಒಂದು ಕ್ರೂರ ಯೋಜನೆ ಮಾಡಿದಳು. ಅದನ್ನು ಯಾರೂ ಕನಸಿನಲ್ಲೂ ಊಹಿಸುವಂತಿರಲಿಲ್ಲ. ಅಮ್ಮ, ಅಮ್ಮ, ನಾನು ಕೂಡ ನಿನ್ ಜೊತೆ ಬರ್ತೀನಿ. ನನ್ ಮಗಳೇ, ಈಗ ನೀನಿಲ್ಲೇ ಇರ್ಬೇಕು ಮತ್ತೆ ಎಲ್ರ ಮುಂದೆ ಬೆಳೆದು ತೋರಿಸ್ಬೇಕು. ಅಪ್ಪ, ಮನೆ ಯಾವುದು ನನಗ್ ಬೇಡ. ನಾನು ಇಲ್ಲಿರಲ್ಲ. ನಾನು ಓಡೋಗ್ತೀನಿ. ಇಲ್ಲ ಮಗಳೇ, ಇಲ್ ಬಾ, ಕುಳಿತುಕೋ. ಐರಾ, ನನ್ ಮುದ್ದು ಮಗಳೇ, ನೀನು ತುಂಬಾ ಸ್ಟ್ರಾಂಗ್ ಆಗ್ಬೇಕು. ಮುಂದೆ ಇನ್ನೂ ಅನೇಕ ಕಷ್ಟಗಳು ಬರುತ್ತವೆ ನನ್ ಮಗಳಿಗೆ. ಭಯ ಪಡಬಾರ್ದು. ಸರಿಯಾದ ಸಮಯ ಬಂದಾಗ ಅನೇಕ ಒಳ್ಳೆಯ ಮತ್ತು ಸ್ಟ್ರಾಂಗ್ ಜನರು ಬಂದು ನಿನಗ್ ಸಹಾಯ ಮಾಡ್ತಾರೆ. ಆದ್ರೆ ಅಲ್ಲಿವರೆಗೂ ನಿನ್ನನ್ನ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು. ನೋಡ್ಕೋತೀಯಲ್ವಾ? ನಿನಗ್ ಬೇಕಾದಾಗೆಲ್ಲ ನಿನ್ನಮ್ಮ ಮತ್ತೆ ಅವಳ ಮುಂದೆ ಬರ್ತಾಳೆ. ಆದ್ರೆ ಅಲ್ಲಿವರೆಗೂ ನೀನ್ ಸ್ಟ್ರಾಂಗ್ ಆಗಿರ್ಬೇಕು, ಆಯ್ತಾ? ಪ್ರಾಮಿಸ್ ಮಾಡು. ಪಕ್ಕಾ ಪ್ರಾಮಿಸ್? ಬೆಳಗ್ಗೆ ಆಯಿತು. ಐರಾ ಎದ್ದು ತನ್ನ ಕಣ್ಣುಗಳನ್ನು ಒರೆಸಿಕೊಂಡಳು ಮತ್ತು ತನ್ನ ಹಳೆಯ ಬಟ್ಟೆಗಳಿಂದ ಒಂದು ಹೊಸ ಡಾಲ್ ಮಾಡಿಕೊಂಡು ಅದರ ಜೊತೆ ಖುಷಿಯಾಗಿ ಇದ್ದಳು. ಹತ್ತು ವರ್ಷ ಹಾಗೇ ಕಳೆದು ಹೋಯಿತು. ಇಷ್ಟು ವರ್ಷಗಳಲ್ಲಿ ಅವಳು ಖುಷಿಯಾಗಿ ಇದ್ದಿದ್ದು ಇದು ಒಂದೇ ದಿನ. ಅದು ಅವಳ ಮದುವೆಯ ದಿನ. ಅವಳ ಮದುವೆ ನಗರದ ದೊಡ್ಡ ಬಿಸಿನೆಸ್ ಎಂಪೈರ್ ಫ್ಯಾಮಿಲಿಯ ಏಕೈಕ ವಾರಸುದಾರನಾದ ಅಕ್ಷತ್ನೊಂದಿಗೆ ನಿಶ್ಚಯವಾಗಿತ್ತು. ಅಕ್ಷತ್ ಮತ್ತು ಅವನ್ ತಾಂತನಿಗೆ ಕಣ್ ಕಾಣಲ್ಲ ಅನ್ಸುತ್ತೆ. ನನ್ ಸ್ವಪ್ನ ಇದ್ರು ಇವಳ ಜೊತೆ ಮದ್ವೆ ಮಾಡಕ್ ಹೊರಟಿದ್ದಾರೆ. ಈ ಎಮ್ಮೆ ಮುಖದಲ್ಲಿ ಅಕ್ಷತ್ ಏನ್ ನೋಡಿದ? ಅವಳು ನೋಡಿದ್ರೆ ಆನೆ ಸಹ ತನ್ನ ಮುಖ ಮುಚ್ಕೊಳ್ಳುತ್ತೆ. ಆದರೆ ವಾಸ್ತವವಾಗಿ ಅಶ್ವಿನಿ ಕೊಟ್ಟ ಔಷಧಿ ಮತ್ತು ಊಟ ಐರಾನ ಹಾರ್ಮೋನ್ಗಳನ್ನು ಹಾಳು ಮಾಡಿತ್ತು ಮತ್ತು ಅವಳ ತೂಕ ಅಕಸ್ಮಾತಾಗಿ ಹೆಚ್ಚಾಗಿತ್ತು. ಸ್ವಲ್ಪ ಸಮಯದಲ್ಲೇ ಅವಳು 120 ಕೆಜಿ ಆಗಿಬಿಟ್ಟಿದ್ದಳು. ಜನರು ಅವಳನ್ನು ನೋಡಿ ಹಾಸ್ಯ ಮಾಡತೊಡಗಿದರು. ಅಶ್ವಿನಿ ಐರಾಳ ಸೌಂದರ್ಯ ನೋಡಿ ಸಹಿಸಿಕೊಳ್ಳದೆ ಹೀಗೆ ಮಾಡಿದ್ದಳು. ನೋಡು ಐರಾ, ನಿನ್ ಗಂಡ ಮದ್ವೆಯ 2ನೇ ದಿನವೇ ನಿನ್ನನ್ನ ಮನೆಯಿಂದ ಹೊರ ಹಾಕಿದ್ರೆ ತಪ್ಪಾಗಿ ಕೂಡ ಈ ಮನೆ ಕಾಲಿಡ್ಬೇಡ. ಏನಂದ್ರೆ ನಾವ್ ಇಡೀ ಜೀವನ ನಿನಗಾಗಿ ವ್ಯರ್ಥ ಮಾಡಿದ್ದೇವೆ. ಈಗ ನಮ್ ಜವಾಬ್ದಾರಿ ಮುಗ್ದಿದೆ. ಹೋಗು, ಬೇಗ ರೆಡಿ ಆಗು. ಎಷ್ಟು ಸಿಂಗಾರ ಮಾಡಿಕೊಂಡ್ರು ನೀನ್ ಹೀಗೆ ಕಾಣ್ತೀಯ. ಇದನ್ನು ಕೇಳಿ ಐರಾ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಅವಳಿಗೆ ಅಕ್ಷತ್ ಮೇಲೆ ನಂಬಿಕೆ ಇತ್ತು.
ಇಂದು ಐರಾಳ ಎಲ್ಲಾ ಸಮಸ್ಯೆಗಳು ಕೊನೆಯಾಗ್ತಾ ಇದ್ದಾವೆ. ಮದುವೆ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಮತ್ತು ಯಾರೋ ಅವಳಿಗೆ ಒಂದು ಚೀಟಿ ಕೊಟ್ಟರು. ಅದರಲ್ಲಿ ಅವಳ ಮದುವೆಯ ಉಡುಗೊರೆ ಮೇಲಿನ ರೂಮಿನಲ್ಲಿ ಕಾಯುತ್ತಿದೆ ಎಂದು ಬರೆಯಲಾಗಿತ್ತು. ಈಗಷ್ಟೇ ಖುಷಿಯನ್ನು ಕಂಡಿದ್ದ ಐರಾ ಬಾಳಲ್ಲಿ ಮತ್ತೊಂದು ಬಿರುಗಾಳಿ ಬರುತ್ತದೆಯೇ? ಅವಳ ಜೀವನವನ್ನು ಆಫೀಸರ್ ದಯಾ ಕಾಪಾಡಬಹುದಾ? ಮುಂದೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ಐರಾಳ ಸಂಪೂರ್ಣ ಕಥೆ ಕೇಳಿ. ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಲಾಗಿದೆ.